ಕರ್ತನಲ್ಲಿ ಪ್ರಿಯರೇ, ವರ್ಷದ ಕೊನೆ ತಿಂಗಳ ಸಂಭ್ರಮಕ್ಕೆ ಸ್ವಾಗತಿಸುತ್ತಾ ಸೀಸನ್ಸ್ ಗ್ರೀಟಿಂಗ್ಸ್ ಜೊತೆಯಲ್ಲಿ ನನ್ನ ಮನೆಯಿಂದ ನಿಮ್ಮೆಲ್ಲರ ಮನೆಗೂ ವಂದನೆಗಳನ್ನ ತಿಳಿಸ್ತೇನೆ. ಪ್ರಿಯರೇ, ಕೋಟ್ಯಾನುಕೋಟಿ ಸ್ತೋತ್ರಗಳಿಂದ ದೇವರಿಗೆ ಮಹಿಮೆ ಆಗಲಿ. ಆಮೇನ್. ಇಂದಿನ ದಿನಗಳಲ್ಲಿ ಕುಟುಂಬ ಪ್ರಾರ್ಥನೆ ಮತ್ತು ವೈಯಕ್ತಿಕ ಪ್ರಾರ್ಥನೆಯ ಮಹತ್ವ ಕಡಿಮೆ ಆಗುತ್ತಿದೆ. ಕಾರಣ, ನಾವು ಒತ್ತಡಗಳ ಬದುಕಲ್ಲಿ ಕಳೆದು ಹೋಗುತ್ತಿದ್ದೇವೆ. ಈ ರೀತಿಯಾದ ಬದುಕಿನ ಒತ್ತಡಗಳಲ್ಲಿಯೂ ಕರ್ತನೊಟ್ಟಿಗೆ ಆಪ್ತತೆ ಬೆಳೆಸಿಕೊಂಡ ಸತ್ಯವೇದದ ಕೆಲವು ಸಾಕ್ಷಿಗಳನ್ನ ನೋಡುವ. ಪ್ರತಿಯೊಬ್ಬರಲ್ಲಿಯೂ ಜೀವಿತಾವಧಿಯ ಸಂಗತಿ ಅಥವಾ ಕತೆ ಇರುತ್ತದೆ. ಅದು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ. ಆದರೆ ಇಲ್ಲಿ ನಾನು ಈ ಸಾಕ್ಷಿಗಳನ್ನ ನಮಗೂ ಅನ್ವಯಿಸಿಕೊಳ್ಳಲು ಸಹಾಯವಾಗಲಿ, ಕರ್ತನು ಸಹಾಯಿಸಲಿ ಎಂಬುದಾಗಿ ಬೇಡುತ್ತಾ ಹೊಂದುತ್ತಾ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುವವಳಾಗಿದ್ದೇನೆ. ಪ್ರಿಯರೇ, ಮೊದಲನೇದಾಗಿ ಸಾರಳು. ದೇವರಿಗೆ ಯಾವುದು ಕಷ್ಟವಲ್ಲ. ನಥಿಂಗ್ ಈಸ್ ಟೂ ಹಾರ್ಡ್ ಫಾರ್ ಗಾಡ್. ಆಗರಳು, ದೇವರು ನೋಡುತ್ತಾನೆ. ಗಾಡ್ ಸೀಸ್ ಯು. ರಹಾಬಳು, ನಿಮ್ಮ ಇಂದಿನ ಜೀವಿತವನ್ನ ಕರ್ತನು ವ್ಯಾಖ್ಯಾನಿಸುವುದಿಲ್ಲ. ಆತ ಯಾರನ್ನಾದರೂ ಕರೆಯಬಹುದು. ಯುವರ್ ಫಾಸ್ಟ್ ಡಸ್ ನಾಟ್ ಡಿಫೈನ್ ಯು. ಗಾಡ್ ಕ್ಯಾನ್ ಯೂಸ್ ಎನಿವನ್. ಹನ್ನಳು, ದೇವರು ಪ್ರಾರ್ಥನೆಗೆ ಉತ್ತರಿಸುವಾತನು. ಗಾಡ್ ಆನ್ಸರ್ಸ್ ಪ್ರೇಯರ್. ರೂತಳು, ದೇವರು ಹೇಳುವವರೆಗೂ ಯಾವ ಕಾರ್ಯವೂ ಮುಗಿಯುವುದಿಲ್ಲ. ಇಟ್ಸ್ ನಾಟ್ ಓವರ್ ಅಂಟಿಲ್ ಗಾಡ್ ಸೇ ಇಟ್ಸ್ ಓವರ್. ಎಸ್ತೇರಳು, ದೇವರನ್ನ ನಂಬಿರಿ, ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಉನ್ನತೀಕರಿಸುವನು. ಟ್ರಸ್ಟ್ ಗಾಡ್, he will exalt you in his timing. ರಕ್ತ ಕುಸುಮ ಪೀಡಿತ ಹೆಣ್ಣು ಮಗಳು, ಎಲ್ಲವೂ ವಿಫಲವಾದಾಗ ದೇವರು ಎಂದಿಗೂ ವಿಫಲವಾಗುವುದಿಲ್ಲ. When all has failed, God never fails. ಪ್ರಿಯರೇ, ಹೌದಲ್ವಾ? ನೀವು ದೇವರನ್ನ ಪ್ರೀತಿಸುವ ಮತ್ತು ದೇವರ ಬಗ್ಗೆ ನಾಚಿಕೆ ಪಡದವರಾಗಿದ್ದರೆ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ. ದೇವರು ನಿಮ್ಮನ್ನು ನೋಡುವವನಾಗಿದ್ದಾನೆ ಮತ್ತು ನೋಡುತ್ತಾನೆ. ಆತನು ಸದಾ ಕಾಲಕ್ಕೂ ನಿಮ್ಮೊಂದಿಗಿರುವನು ಎಂಬುದೇ. ಥ್ಯಾಂಕ್ ಯು. ಆಮೆನ್.